ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ನಾವು ರೆಸಾರ್ಟ್ಗೆ ಹೋಗಿ. ಸೊ ರೆಸಾರ್ಟ್ ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಪ್ಲ್ಯಾನ್ ಆಗಿದ್ದು. ಸುಮ್ಮನೆ ಏನೇ ಇದ್ವಿ, ಎಲ್ಲೋ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ರಾಜೇಶ್ ಅವ್ರು ಅಂದರು, ಎಲ್ಲಾದರೂ ರೆಸಾರ್ಟ್ಗೆ ಹೋಗ್ಬಿಡೋಣ, ಇನ್ನು ದೂರ ಹೋದರೆ ನೆಕ್ಸ್ಟ್ ಡೇ ಎಲ್ಲ ಸ್ಕೂಲ್ ಇರುತ್ತೆ ಮಕ್ಕಳಿಗೆ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ನಾನು ಅಲ್ಲೇ ಸರ್ಚ್ ಮಾಡ್ತಾಯಿದ್ದೆ ಇಂಟರ್ನೆಟ್ಟಲ್ಲಿ ಯಾವ್ದು ನಿಯರ್ ಇದೆ ನಮಗೆ ಹೋಗಿ ಬರೋದಕ್ಕೆ ಅಂತ. ಸೊ ಆವಾಗ ನನಗೆ ಕನಕಪುರ ರೋಡಲ್ಲಿ ಗಾರಿ ರೆಸಾರ್ಟ್ ಅಂತ ಒಂದು ಸಿಕ್ತು. ಸಖತ್ತಾಗಿತ್ತು, ಅಫೋರ್ಡಬಲ್ ಆಗಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇದೇನಿದು ಕೆಳಗಡೆ ಬಿಟ್ಟಿದೆ ಕಾಯಿ ಕೆಳಗಡೆ ಬಿಟ್ಟಿದೆ ನೋಡಿ. ಮಂಜೂರನೇ ಅದು ಕೊಕೊನಟ್ ರಿಚ್ ಇರೋದು ಅಷ್ಟೇ. ಬಾಯ್ 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 ಬಾಯ್. ನಿನ್ನ ಮಗಳ ಸ್ಟೈಲ್ ನೋಡಪ್ಪ. ಮಳೆ ಬಂದರೆ ಲೈಟಾಗಿ ಮಳೆ ಬರ್ತಿರ್ಬೇಕು. ಏನು 2-3 ದಿನದಿಂದ ಬಿಸಿಲೇ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ. ಯಪ್ಪ ನೆನ್ನೆ ಎಷ್ಟು ಬಿಸಿಲು. ನಮ್ಮನೆ ಹತ್ರ ಮೋಡನೇ ಇದೆ. ಹೊರಗಡೆ ಬಂದು ನೋಡಿ, ನಮ್ಮನೆ ಒಳಗಡೆ ಮೋಡನೇ ಅನ್ಸುತ್ತೆ. ಏನಕ್ಕೆ ಹೋಗಿದ್ವಿ ನಾವು? ಬಿಸಿಲಿದೆ. ಏನಿದು ಗೇಮ್ಸ್ ಎಲ್ಲ ಜಂಪ್ ಮಾಡ್ಕೊಂಡು ಹೋಗೋದಣ್ಣ. ಏನೋ ಇರುತ್ತೆ. ಸುಮ್ಮನೆ ಹಾಕಿರ್ತಾರಣ್ಣ. ಇರ್ಬೇಕು. ಈ ಥರ ಒಂದೊಂದು ಕಾಟೇಜ್ ಕೊಡ್ತಾರೆ. ಇವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದವರಲ್ಲ. ಹಿಂಗೆ ಮರಿ ಕೊಡು. ಇಲ್ಲಿದೆ ಗೇಮ್ಸ್ ಎಲ್ಲ. ಗೇಮ್ಸ್ ಇವ್ರು ಸಪ್ರೇಟ್ ಸ್ವಿಮ್ಮಿಂಗ್ ಪೂಲ. ಇದು ಸ್ವಿಮ್ಮಿಂಗ್ ಪೂಲ್ ಎಲ್ರಿಗೂ ಇದೇನೇ ಸ್ವಿಮ್ಮಿಂಗ್ ಪೂಲು. ನಾಟ್ ಅಲೋಡು. ಅದು ಸ್ವಿಮ್ಮಿಂಗ್ ಪೂಲ್ ಹತ್ರ. ಬಟ್ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ನಾವು ಸ್ವಲ್ಪ ವಾಕಬಲ್ ಮಾಡಬೇಕು ನಾವಿರೋ ಕಾಟೇಜ್ ಬರೋ ತನಕ. ಆ್ಯಕ್ಚುಲಿ ಇಲ್ಲಿ ರೆಸಾರ್ಟಲ್ಲಿ ಏನಂತ ಅಂದರೆ ಸಿಂಗಲ್ ರೂಮ್ಸ್ ಎಲ್ಲ ಸಿಗೋಲ್ಲ. ಅಂದರೆ ಈಗ ಕಪಲ್ಸ್ ರೂಮ್ಸು ಆ ಥರ ಎಲ್ಲ ಅವೈಲೇಬಲ್ ಇಲ್ಲ. ಏನಿದ್ರು ಕಾಟೇಜಸ್ಸು 8 persons 10 persons ಆ್ಯಂಡ್ 15 members ಆ ಥರ ಇದ್ದರೆ ಕಾಟೇಜಸ್ ಎಲ್ಲ ಸಿಗುತ್ತೆ. ಬಟ್ ನಾವು ಯೂಶ್ವಲಿ ಸಿಂಗಲ್ ಕಪಲ್ಸ್ ರೂಮಲ್ಲೆಲ್ಲ ಇದ್ವಿ. ಇಲ್ಲಿ ಇರೋಣ ಅಂತ ಹೇಳಿ ನಾನು ಈ ಥರ ಏನು ಒನ್ ಡೇ ತಾನೇ. ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ಈವ್ನಿಂಗ್ ಹೋಗಿದ್ದಿದ್ದು. ಪ್ಲ್ಯಾನಿಂಗ್ ಆಗಿದ್ದೆ ಸ್ಯಾಟರ್ಡೇ ಮಾರ್ನಿಂಗು 12 o'clock ಅವ್ರು ಹೇಳಿದ್ರು, ಎಲ್ಲಾದರೂ ಹೋಗೋಣ ನೋಡು, ಏನಾರ ರೆಸಾರ್ಟ್ ಸಿಗುತ್ತಾ ಅಂತ. ತುಂಬ ವಿಚಾರಿಸಿದೆ ಎಲ್ಲ ಕಡೆ. ಸ್ಯಾಟರ್ಡೇ ಸಂಡೇ ಕ್ಲೋಸ್ ಅಂತಲೇ ಬಂತು. ಆಮೇಲಿಂದ ನಾನು ಸ್ಯಾಟರ್ಡೇ ಈವ್ನಿಂಗ್ ಬರ್ತೀನಿ ಆ್ಯಂಡ್ ಸಂಡೇ ಈವ್ನಿಂಗ್ ಚೆಕ್ಔಟ್ ಆಗ್ತೀವಿ ಅಂತ ಹೇಳಿದ್ವಿ. ಸೊ ಇದು ಅವೈಲೇಬಲ್ ಇತ್ತು. ಸೊ ನಾವು ಇಲ್ಲಿಗೆ ಹೋದ್ವಿ. ನೋಡಿ, ಇದೊಂದು ಸ್ವಲ್ಪ ಯೂಜ್ ಸ್ಪೇಸು, ಒಂದು 15 members ಇರೋವಂಥದ್ದು ನಮಗೆ ಸಿಕ್ತು. ಆ್ಯಕ್ಚುಲಿ ನಾನು ಚೈತ್ರ ಕಾಲ್ ಮಾಡಿದ್ದೆ ಹೋಗೋಣ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು, ಯಾರಿಗೆ ತಾನೇ ಬೇಗ ರೆಡಿ ಆಗೋಕ್ಕಾಗುತ್ತೆ. ಸೊ ಅವ್ರು ಬರೋಲ್ಲ ಅಂತ ಹೇಳಿದ್ರು. ಆ್ಯಂಡ್ ಶ್ರೀನಿವಾಸನಿಗೆ ಫೋನ್ ಮಾಡಿದ್ವಿ. ಸೊ ಅವರು ಆಯಿತು ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಶ್ರೀನಿವಾಸಣ್ಣ ಮಾತ್ರ ಬಂದಿದ್ದಾರೆ. ಆ್ಯಂಡ್ ಪ್ರಿಯಾ ಆ್ಯಂಡ್ ರಂಜಿತಾ ಅವರೆಲ್ಲ ಮಿಸ್ ಆಗಿದ್ದಾರೆ. ನೋಡೋಣ ನೆಕ್ಸ್ಟ್ ಯಾವುದಾದ್ರೂ ಪ್ಲ್ಯಾನ್ ಆದಾಗ ಎಲ್ಲರೂ ಜಾಯ್ನ್ ಆಗ್ತಾರೆ. ಯಾರು ಕಿತ್ತಿಲ್ಲ. ಸ್ವಿಮ್ಮಿಂಗ್ ಪೂಲ್ ಬಟ್ಟೆ ಚೇಂಜ್ ಇದೆ. ಸ್ವಿಮ್ಮಿಂಗ್ ಹೇಳಂಗಿಲ್ಲ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಅಂತ 6 o'clock ಅಂತ ಹೇಳಿದ್ರು. ಹೌದಾ? ನೈಟ್ ಇದ್ದಿದ್ರೆ ಚೆನ್ನಾಗಿರುತ್ತೆ.
ನಾವು ಈ ರೆಸಾರ್ಟ್ಗೆ ಹೋಗಿ ನಾವು ಯಾವಾಗ ರೂಮ್ ನೋಡಿದ್ವೋ ಆವಾಗಿಂದ ನಮ್ಮ ಗ್ರೂಪ್ನ ತುಂಬಾ ನೆನೆಸ್ಕೊಂಡಿದ್ದೀವಿ. ಅದೆಷ್ಟು ಸಲ ನೆನೆಸ್ಕೊಂಡ್ವೋ ಗೊತ್ತಿಲ್ಲ ನಾನು ಮತ್ತು ಪ್ರೇಮಕ್ಕ. ಯಾಕಂದರೆ ಈ ನಡುವೆ ಜಾಸ್ತಿ ನಾನು ಈ ಥರ ಗ್ರೂಪಲ್ಲಿ ಟ್ರಾವೆಲ್ ಮಾಡೋದು ಜಾಸ್ತಿ ಆಗಿದೆ ಆ್ಯಂಡ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಆಗಿತ್ತು. ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗೋದು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ವಿ. ಬಟ್ ಸಖತ್ತಾಗಿರ್ತಾಯಿತ್ತು ಎಲ್ಲರೂ ಬಂದಿದ್ದಿದ್ರೆ. ಬಟ್ ಇದನ್ನು ಮೊದಲೇ ಪ್ಲ್ಯಾನ್ ಮಾಡಿದ್ದಿದ್ರೆ ಎಲ್ಲರೂ ಬರ್ತಾಯಿದ್ರು. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಯಾರಿಗಾಗುತ್ತೆ ಹೇಳಿ ಸಡನ್ ಪ್ಲ್ಯಾನ್ ಮಾಡಿದ್ರೆ ಬರೋದಕ್ಕೆ. ಸೊ ಅದಕ್ಕೆ ಯಾರೂ ಬರಲಿಲ್ಲ. ಬಟ್ ಎಲ್ಲರೂ ವೀಡಿಯೋ ನೋಡಿದ್ಮೇಲೆ ಹೇಳ್ತಾರೆ ನಾವು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಅಂದರೆ ಆ ಪ್ಲೇಸ್ ಚೆನ್ನಾಗಿತ್ತು ನಮಗೆ. ಆ್ಯಕ್ಚುಲಿ ನಾವೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಟ್ಟಿಗೆ ಇರೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ಲೇಸು. ಆ್ಯಂಡ್ ನಮ್ಮ ಕಾಟೇಜ್ ಸಿಕ್ಕಿದ್ದು ಮಾತ್ರ ಒಂದು ದೊಡ್ಡ ಅಡ್ವಾಂಟೇಜು. ಎಲ್ಲರೂ ಇದ್ದಿದ್ರೆ ನಾವು ನೈಟೆಲ್ಲ ಮಲಗ್ತಾನೆ ಇರಲಿವನೋ ಅಷ್ಟು ಆಟ ಆಡಿಕೊಂಡು ಮಾತಾಡ್ಕೊಂಡು ಕೂತಿರ್ತಾ ಇದ್ವಿ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಫುಲ್ಫಿಲ್ ಮಾಡ್ತೀವಿ, ನೋಡೋಣ. ಕ್ರಿಕೆಟ್ ಇದೆಯಲ್ಲ ಇದು ಊಟದ್ದು ಚೆನ್ನಾಗಿದೆ ಅದಲ್ಲ ಇಲ್ಲಿ ವಿಮಾನಿನ ಸಿದ್ಧ ನಿಂತ್ಕೋ. ಅಲ್ಲಿ ಕೊಡಲ್ಲಿ ಅಂಕಲ್ ಕೊಡ ಬಲ್ಲ ಅಲ್ಲ ಅವನ ಹತ್ರ ಒಂದೈತೆ. ಯಾವುದು ಇದೋಡಿ ಎಲ್ಲ ರೆಡ್ ಗೇಮ್ಸ್ ಆಡ್ತಾ ಇದ್ದೀವಿ. ಇಂಡೋರ್ ಗೇಮ್ಸ್ ಆಡ್ತಾ ಇದ್ದೀವಿ. ಔಟ್ಡೋರ್ ಗೇಮ್ಸ್ ಆಡೋದಕ್ಕೆ ಕತ್ಲೆ ಆಗ್ಬಿಟ್ಟಿದೆ. ಸೊ ಇಂಡೋರ್ ಗೇಮ್ಸ್ ಆಡ್ತಾ ಇದ್ದೀವಿ. ಬರೀ ನನ್ನ ಫ್ಯಾಮಿಲಿ ಅಷ್ಟೇ ಬಂದಿರೋದು. ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಯಾರು ಬಂದಿಲ್ಲ, ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ನೆಕ್ಸ್ಟ್ ಕೇರಮ್ ಮಾಡ್ತಾ ಇದ್ದಾರೆ. ಕೇರಮ್ ಯಾರು ವಿನ್ ಆಗ್ತಾರೆ ನೋಡಿ. ಇಲ್ಲಿ ಇವರಿಬ್ರು. ಇವಳಂತೂ ಗದೆ ತಗೊಂಡಿದ್ದಾಳೆ ಇವಳು. ಹಾಂ ಎಷ್ಟು ಚೆನ್ನಾಗಿ ತಳ್ತಾ ಇದ್ದಾಳೆ ನೋಡಿ. ಇಮಾನಿ ಸೂಪರ್. ಇವರಿಬ್ರು ಗೇಮ್ಸ್ ಇಲ್ಲಿ. ಪರಿಶ್ವಿ ವೆರಿ ಗುಡ್. ಸದ್ವಿಕ್ ಮತ್ತು ಅವ್ರ ಪಪ್ಪ ಇಬ್ಬರು ಆಡ್ತಿದ್ದಾರೆ. ಯಾರು ಸೋಲ್ತಾರೆ ನೋಡೋಣ. ಇಲ್ಲಿ ಅಪ್ಪ ಮಗ, ಅಲ್ಲಿ ಅಮ್ಮ ಮಗಳು, ಅಲ್ಲಿ ಯಾರೋ ಇಬ್ಬರು. ಅಲ್ಲಿ ಇಲ್ಲಿ ಕೈ ಹಾಕ್ಬಿಡ್ಬೋ. ಇಲ್ಲಿ ಫೈರ್ ಕ್ಯಾಂಪ್, ಇಲ್ಲಿ ಬೇರೆ ಕ್ಯಾಂಪ್. ನಮಗೆ 3 ಜನಕ್ಕೆ ಅಲ್ಲಿ ಹೋಗಿ ಫೈರ್ ಕ್ಯಾಂಪ್ ಇದು ಎಕ್ಸ್ಟ್ರಾ ಪ್ಲೇಟ್ ಸ್ವಲ್ಪ ಚಿಕನ್ ಹಾಕೊಂಡು ಬರಬೇಕು. ಈಗ ಬನ್ನಿ ಬರ್ತೀವಿ. ಒಂದು ನಿಮಿಷ ಇಲ್ಲಿ ನೋಡಿ. ಇವರು ಬನ್ನಿ ಕತ್ಲೆ ಇಲ್ಲಿ ಹೋಗೋಣ. ನೋಡಿ ಕತ್ಲೆ ಅಲ್ಲಿ ರೂಮು ಅಲ್ಲಿ ಐತಳ. ಅಲ್ಲಿ ಆ ಕಡೆ ಸೈಡ್ ಐತೆ ನೋಡಿ. ಅಲ್ಲಿ ಅದು. ಬನ್ನಿ ಇವರಿಬ್ಬರು ಬತ್ತವ್ರೆ. ಅಲ್ಲಿಗೆ ಹೋಗೋಣ. ನೋಡಿ ಇವಳು. ನಾನು ನಡ್ಕೊ ಬತ್ತಿದ್ನಲ್ಲ ಅದಕ್ಕೆ ಚೇಕಂಗೆ ಆಯ್ತೈತೆ. ನೋಡಿ
ವೆಜ್ಜು ನಾನ್ ವೆಜ್ ಚಿಕನ್ ಫುಡ್ ಮಾತ್ರ ಸಖತ್ತಾಗಿತ್ತು ತುಂಬಾ ಇಷ್ಟ ಆಯಿತು ಫುಡ್ಡು. ಆಮೇಲೆ ವೆರೈಟೀಸ್ ತುಂಬ ಇತ್ತು ನೋಡಿ, ಎಷ್ಟು ವೆರೈಟೀಸ್ ಇದೆ ಅಂತ. ಫುಡ್ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. 3 ಟೈಮ್ಸ್ನು ನಮಗೆ ಫುಡ್ ಮಾತ್ರ ತುಂಬಾ ಇಷ್ಟ ಆಯಿತು. ಓವರಾಲ್ ಮಾತ್ರ ಸಖತ್ತಾಗಿದೆ. ನಾಟಕ ಪರಿಶ್ವೆ ಇಲ್ಲದ್ಲು ಫುಲ್ಲು ಹೊತ್ಕೊಂಡು ಹೆಂಗೆ ನಗ್ತಾಳ ಒಳಗೇನೆ. ಪರಿಶ್ವೆ ಮಲಗಿಬಿಟ್ಟಿದ್ದಾಳಲ್ಲಪ್ಪ, ಯಾಕೋ ಅಯ್ಯೋ ಕರ್ಕೊಂಡೋಗೋಣ ಅನ್ಕೊಂಡ್ವಲ್ಲ. ಇಲ್ಲೊಂದು ಗೊಗ್ಗಯ್ಯ, ನನ್ನ ಮಗ ಮಲಗಿಬಿಟ್ಟಿದ್ದಾನಲ್ಲಪ್ಪ. ಓ ಒನ್ಸ್ ಮೋರ್ ಈಗ ಅಣ್ಣ ಆಡ್ಬೇಕು. ಅಣ್ಣ ನೀವು ಆಡ್ಬೇಕು ಅಣ್ಣ ಪ್ಲೀಸ್. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಎಲ್ಲ ಎದ್ದು ಆಗಲೇ ಮಕ್ಕಳೆಲ್ಲ ಎದ್ದು ಹೊರಟ್ಬಿಟ್ಟಿದ್ದಾರೆ. ಇನ್ನು ನನ್ನ ಹಸ್ಬೆಂಡ್ ಮಾತ್ರ ಮಲಗಿದ್ದಾರೆ. ಈಗ ನಾನು ಹೊರಡ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಎಲ್ಲ ಶಟ್ಲಿಕ್ಕೆ ಹಾಕಾಡ್ತಾ ಇದ್ದಾರೆ. ದಿಸ್ ಇಸ್ ದ ಮಾರ್ನಿಂಗ್ ವ್ಯೂ. ಎಲ್ಲ ಹಿಮ ಬಿದ್ದಿದ್ದು. ದಾಳಿಂಬೆ ಗಿಡ ಇದೆ ನೋಡಿ, ಸ್ಮಾಲ್ ದಾಳಿಂಬೆ ಬಿಟ್ಟಿದೆ. ಓ ಹಾಯ್ ಪರಿಶ್ವಿ. ನಿಮ್ಮನೆ ಅದು ಬರಲ್ವಾ? ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ನೋಡಿ, ಎಷ್ಟು ವೆರೈಟೀಸ್ ಇದೆ. ಇಡ್ಲಿ, ಪೂರಿ, ಆಮ್ಲೆಟ್, ಮೊಟ್ಟೆ, ಪಲಾವ್ ಎಲ್ಲ ಇತ್ತು. ಯಾರು ಯಾವ್ದು ಬೇಕೋ ಹಾಕ್ಕೊಂಡು ತಿನ್ಬೋದಾಗಿತ್ತು. ಸಖತ್ತಾಗಿತ್ತು ಫುಡ್ಡು. ಬ್ರೇಕ್ಫಾಸ್ಟ್ ಹೇಗಿದೆ? ಚೆನ್ನಾಗಿಲ್ಲ. ವೆರಿ ಬ್ಯಾಡ್. ನಾವು ಮಾರ್ನಿಂಗ್ ಎದ್ದು ಮಕ್ಕಳನ್ನೆಲ್ಲ ಗೇಮ್ಸ್ ಎಲ್ಲ ಆಡಿಸಿದ್ವಿ. ಔಟ್ಡೋರ್ ಗೇಮ್ಸ್ ಎಲ್ಲ ಇತ್ತಲ್ಲ, ಔಟ್ಡೋರ್ ಗೇಮ್ಸ್ ಎಲ್ಲ ಆಡಿದ್ರು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿತ್ತು. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತೇಳಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಚೆನ್ನಾಗಿತ್ತು ಸ್ವಿಮ್ಮಿಂಗ್ ಪೂಲು. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ 3 ಅವರ್ಸ್ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಇದ್ವಿ. ನೆಕ್ಸ್ಟು ಲಂಚ್. ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಎಲ್ಲ ಡ್ರೆಸ್ಅಪ್ ಆಗಿ ಒಂದಷ್ಟು ಫೋಟೋಶೂಟ್ ಮಾಡೋಣ ಅಂತೇಳಿ. ಆ್ಯಕ್ಚುಲಿ ವೆದರ್ ಸ್ವಲ್ಪ ಮಳೆ ಬರೋ ಥರ ಇತ್ತು. ಸೊ ಬೇಗನೆ ರೆಡಿ ಆಗೋಣ ಅಂತೇಳಿ, ಫೋಟೋಶೂಟ್ ಮಾಡಿಸೋಣ ಅಂತೇಳಿ. ಸೊ ಎಲ್ಲ ರೆಡಿಯಾಗಿ ಲಂಚ್ ಮಾಡ್ತಾಯಿದ್ವಿ. ಲಂಚಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು. ಆ್ಯಂಡ್ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಐಟಮ್ಸ್ ಎಲ್ಲ ನಾನ್ ವೆಜ್ ಇತ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ಸಖತ್ತಾಗಿತ್ತು. ಲಂಚ್ ಇವಾಗ ನಾನ್ ವೆಜ್ ಐಟಮ್. ಸಂಡೇ ಆಗಿರೋದ್ರಿಂದ ಎಲ್ಲ ನಾನ್ ವೆಜ್ ಇದು ವೆಜ್ಜು.
ನಾವು ಲಂಚ್ ಮುಗಿಸ್ಕೊಂಡು ಬಂದ್ವಿ ರೂಮಿಗೆ ಬಂದು ಸ್ವಲ್ಪ ಟಚಪ್ ಎಲ್ಲ ಮಾಡಿಕೊಂಡು ಒಂದಷ್ಟು ವೀಡಿಯೋಸು ಮತ್ತು ಫೋಟೋಸ್ ತೊಗೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ವಿ. ಮಳೆ ಬಂತು ನೋಡಿ, ಸಿಕ್ಕಾಪಟ್ಟೆ ಹೆವಿ ಮಳೆ ಬಂತು. ನೆಕ್ಸ್ಟು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನಡೀತಾ ಇದೆ ನೋಡಿ, ಒಂದು ವೀಡಿಯೋ ಶೂಟ್ ನಡೀತಾ ಇದೆ ರಾಜೇಶ್ ಅವ್ರದ್ದು. ಅವರು ವೆದರ್ ಚೆನ್ನಾಗಿದೆ, ಒಂದು ವೀಡಿಯೋ ಮಾಡು ಅಂತ ಹೇಳಿದ್ರು. ಸೊ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಅಯ್ಯೋ ಗೈಸ್, ಮಳೆ ಬರ್ತಾ ಇದೆ, ಹೆವಿ ಮಳೆ. ಓ ಬಿರುಗಾಳಿ ಇದೆ, ಎಲ್ಲರೂ ನಿಂತೋಗಿದ್ದೀವಿ ಮಳೆಯಲ್ಲಿ. ಬಾಸ್ ಬಂದ್ರು ಸೊ ಮಳೆ ಹೇಗಿದ್ರು ಬರ್ತಾಯಿತ್ತು. ಆ್ಯಕ್ಚುಲಿ ನಮಗೆ ರೈನ್ ಡ್ಯಾನ್ಸ್ ಇತ್ತು ಆ ಟೈಮಲ್ಲಿ. ಸೊ ಆ ಆರ್ಟಿಫಿಷಿಯಲ್ ರೈನ್ ಡ್ಯಾನ್ಸ್ಗಿಂತ ರಿಯಲ್ ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂತೇಳಿ ಎಲ್ಲ ಡಿಸೈಡ್ ಮಾಡಿ ರೆಡಿ ಆಗಿದ್ವಿ. ಆದರೂ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ, ರಾಜೇಶ್ ಅವ್ರು ಕರ್ಕೊಂಡೋಗಿ ಅವಳನ್ನ ಫುಲ್ಲು ವೆಟ್ ಮಾಡಿದ್ರು. ನೆಕ್ಸ್ಟು ಪ್ರೇಮಕ್ಕನ್ನ ನೋಡಿ ಕರ್ಕೊಂಡೋಗಿ ನೀರಲ್ಲಿ ಬನ್ನಿ ಎಲ್ಲರೂ ವೆಯ್ಟ್ ಮಾಡಿದ್ರು. ಎಲ್ಲರೂ ನೀರಲ್ಲಿ ಅಷ್ಟೇ ಎಂಜಾಯ್ ಮಾಡಿದ್ವಿ. ರಿಯಲ್ ರೈನ್ ಡ್ಯಾನ್ಸ್ ಮಾಡಿದ್ವಿ ಎಲ್ಲರೂ. ಎಂದಿಲ್ಲ ಅವ್ರ ಫೋನಲ್ಲಿ ಬಟ್ಟೆ ಸ್ವಿಮ್ಮಿಂಗ್ ಫುಲ್ ಆಡಿದ್ವಿ, ಚೆನ್ನಾಗಿ ಊಟ ಮಾಡಿದ್ವಿ. ನೆಕ್ಸ್ಟ್ ಮಳೆ ಬೇರೆ ಬಂತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಎಲ್ಲ ನೋಡಿ ಹಾಗೆ ಬರ್ಗಿದ್ವಿ. ಒಂದು ರೌಂಡ್ ಹಾಕೊಂಡ್ಬಂದು. ಯು ವಾಂಟ್ ಟು ಸೇ ಸಮಥಿಂಗ್? ಮನೆ ನಾವು ಟೀ ಕುಡ್ಕೊಂಡ್ಬರೋಣ. ಚಾರ್ಜ್ಗೆ ಹಾಕ್ಬಿಡೋದು. ಬನ್ನಿ, ಟೀ ಬ್ರೇಕ್ ಇದೆಯಂತೆ. ಸೊ ಸ್ನ್ಯಾಕ್ಸ್ ಅನ್ನ ನೋಡ್ಕೊಂಡ್ಬರೋಣ. ಕಾಫಿ ಲಿಟಲ್ ಬಿಟ್. ಬಜ್ಜಿ, ಮಂಗಳೂರು ಬೋಂಡ. ಅಷ್ಟೇ. ಫೋಟೋ ಶೂಟ್ ನಡೀತಾ ಇದೆ. நீ இருக்க எதுக்கு ஒரு போட்டோ ಇನ್ನೇನು ನಾವು ಈವ್ನಿಂಗ್ ಚೆಕ್ಔಟ್ ಆಗಬೇಕಾಗಿತ್ತು. ಸೊ ಸ್ನ್ಯಾಕ್ಸ್ ಬ್ರೇಕ್ ಇತ್ತು. ಟೀ ಕುಡಿದು ಕಾಫಿ ಕುಡಿದು ನಾವು ಅಲ್ಲಿಂದ ಹೊರಟ್ವಿ, ಚೆಕ್ಔಟ್ ಮಾಡಿದ್ವಿ. ನೆಕ್ಸ್ಟ್ ಆನ್ ದ ವೇ ನಾವು ಬರ್ತಾ ಇರ್ಬೇಕಾದ್ರೆ ಕನಕಪುರ ರೋಡಲ್ಲಿ ಈ ಥರ ಸ್ವಿಂಗ್ಸು, ಈ ಥರ ಉಯ್ಯಾಲೆಸ್ ಎಲ್ಲ ಇತ್ತು. ನೋಡೋಣ ಏನು ಪ್ರೈಸ್ ಕೇಳೋಣ ಅಂದ್ಕೊಂಡು ಬಂದ್ವಿ. ಪ್ರೈಸ್ ತುಂಬಾ ಹೈ ಹೇಳಿದ್ರು ಅವರು. ಆಲ್ಮೋಸ್ಟ್ ಅದಕ್ಕೆ 19,000, 23,000, 28,000 ಎಲ್ಲ ಹೇಳಿದ್ರು. ಸೊ ಇಟ್ಸ್ ಹೆವಿ ಅಂತ ಅನ್ನಿಸ್ತು. ಎಷ್ಟು ಅಷ್ಟೆಲ್ಲ ಕೊಡ್ತಾರೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನಿಸುತ್ತೆ. ವೆಯ್ಟ್ 3 to 4 ಮೆಂಬರ್ಸ್ ಕೂತ್ಕೊಂಡ್ರು ವೆಯ್ಟ್ ತಡೀತಾ ಇತ್ತು. ನಾವು ಪರ್ಚೇಸ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಜಾಸ್ತಿ ಪ್ರೈಸ್ ಅಂತ ಹೇಳಿ ನಾವೇನು ಪರ್ಚೇಸ್ ಮಾಡಲಿಲ್ಲ. ಸೊ ಮನೇಲೆ ಆಲ್ರೆಡಿ ಸ್ವಿಂಗ್ ಇದೆ, ಅದನ್ನೇ ಮೇಂಟೈನ್ ಮಾಡೋಣ ಇನ್ನೊಂದಷ್ಟು ದಿನ ಅಂದ್ಕೊಂಡು ಸೊ ಅಲ್ಲಿಂದ ರಿಟರ್ನ್ ಬಂದ್ವಿ.
ಆ್ಯಕ್ಚುಲಿ ನಮಗೆ ತುಂಬಾ ಖುಷಿ ಆಯಿತು. ಬಟ್ ನಮ್ಮ ಗ್ರೂಪ್ ಇರಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ನೆಕ್ಸ್ಟ್ ನಾವೇನಾದ್ರು ರೆಸಾರ್ಟ್ಗೆ ಹೋದರೆ ನಾವೆಲ್ಲರೂ ಕರ್ಕೊಂಡು ಹೋಗ್ತೀವಿ. ಎಲ್ಲರೂ ಮಸ್ತ್ ಮಜಾ ಮಾಡ್ತೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.